ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತೊಂದು ನಡೆದ ಸತ್ಯ ಘಟನೆ ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಒಂದು ಸತ್ಯ ಘಟನೆ ಇದೆ ಇದು. ಶಹಜಹಾನ್ ಬಾದ್ಶಾ ಅವರು ತಮ್ಮ ಪತ್ನಿಯ ನೆನಪಿನಲ್ಲಿ ಒಂದು ಸುಂದರವಾದ ಭವ್ಯ ಕಟ್ಟಡ ತಾಜ್ ಮಹಲ್ ಕಟ್ಟಿದ್ರು. ಅದೇ ಥರ ಇವರು ದಶರಥ್ ಮಾಂಜಿ ಅಂತ ತಮ್ಮ ಪತ್ನಿಯ ನೆನಪಿನಲ್ಲಿ ಒಂದು ಗುಡ್ಡವನ್ನು ಕೊರೆದು ಹಳ್ಳಿಗೆ ರಸ್ತೆ ನಿರ್ಮಾಣ ಮಾಡಿ ಕೊಟ್ಟಿದ್ದು. ಇದು 1962ರಲ್ಲಿ ನಡೆದ ಒಂದು ಸತ್ಯ ಘಟನೆ. ಈ ಗುಡ್ಡ ಸುಮಾರು 22 ವರ್ಷಗಳ ಕಾಲ ಸಮಯ ತಗೊಂಡು ಇವರು ಒಬ್ಬರೇ ಹಗಲು ಇರಲು ದುಡಿದು ಒಂದು ಹಳ್ಳಿಗೆ ರಸ್ತೆ ಮಾಡಿ ಕೊಟ್ಟ ಸತ್ಯ ಕಥೆ ಇದು. ಇದು ಬಿಹಾರ್ ರಾಜ್ಯದ ಗಯಾ ಜಿಲ್ಲೆಯಲ್ಲಿ ಬರುವ ಒಂದು ವಜೀರ್ಗಾಂವ್ ಪಟ್ಟಣ. ಆ ಪಟ್ಟಣದಿಂದ 70 ಕಿಲೋಮೀಟರ್ ದೂರ ಗೆಹ್ಲೂರ್ ಅಂತ. ಆ ಗೆಹ್ಲೂರ್ ಮತ್ತು ವಜೀರ್ಗಾಂವ್ ಅಂತರ ಇರೋದು 70 ಕಿಲೋಮೀಟ್ರ್ ಸುತ್ತಿ ಹೋಗೋದು. ಮಧ್ಯದಲ್ಲಿ ಗುಡ್ಡ ಇರುತ್ತೆ. ಆ ಗುಡ್ಡ ಇದ್ದ ಕಾರಣ 70 ಕಿಲೋಮೀಟ್ರ್ ಸುತ್ತಿ ಇವರು ಹೋಗಬೇಕಾಗುತ್ತೆ. ಆ 70 ಕಿಲೋಮೀಟ್ರ್ ಇದ್ದಿದ್ದನ್ನು 15 ಕಿಲೋಮೀಟ್ರ್ನಲ್ಲಿ ಪರಿವರ್ತನೆ ಮಾಡಿದ ಈ ದಶರಥ್ ಮಾಂಜಿ. ತಾಜ್ ಮಹಲ್ ಮತ್ತು ದಶರಥ್ ಮಾಂಜಿ ಕಥೆ ಒಂದೇ ಥರ. ಶಹಜಹಾನ್ ಅವರು ತಮ್ಮ ಪತ್ನಿಯ ನೆನಪಿನಲ್ಲಿ ತಾಜ್ ಮಹಲ್ ಕಟ್ಟಿಸಿದರು. ಅದು 22 ವರ್ಷಗಳ ಕಾಲ. ಅದೇ ಥರ ದಶರಥ್ ಮಾಂಜಿ ತಮ್ಮ ಪತ್ನಿಯ ನೆನಪಿನಲ್ಲಿ ಗುಡ್ಡ ಕೊರೆದು ಹಳ್ಳಿಗೆ ಒಂದು ರಸ್ತೆ ನಿರ್ಮಾಣ ಮಾಡಿ ಕೊಟ್ಟಿದ್ದು. ಇವರಿಗೂ ಕೂಡ 22 ವರ್ಷಗಳ ಕಾಲ ಸಮಯ ಹಿಡಿಯಿತು. ಇವರೊಬ್ಬ ಹಳ್ಳಿಯ ಕೂಲಿ ಕಾರ್ಮಿಕರು ಒಂದು ದಿನ ಸೌದೆ ತರಲೆಂದು ಇದಕ್ಕೆ ಗುಡ್ಡಕ್ಕೆ ಹೋಗ್ತಾರೆ. ಅಲ್ಲಿ ಗುಡ್ಡಕ್ಕೆ ಹೋಗಬೇಕಾದರೆ ಇವರ ಪತ್ನಿ ಇವರಿಗಾಗಿ ನೀರು ಮತ್ತು ಊಟ ತೊಗೊಂಡು ಹೋಗ್ತಾರೆ. ಅಲ್ಲಿ ಹೋಗುವಾಗ ಗುಡ್ಡದಲ್ಲಿ ಕಾಲು ಜಾರಿ ಬಿದ್ದು ಪ್ರಾಣ ಕಳ್ಕೊತಾರೆ. ಯಾಕೆಂದರೆ ಇವರು ಬಿದ್ದ ಮೇಲೆ ಇವರು ಆಸ್ಪತ್ರೆಗೆ ಸಾಗಿಸಬೇಕಾದರೆ ಆಸ್ಪತ್ರೆ ಸಾಗಿಸೋ ಮಾರ್ಗ ಮಧ್ಯದಲ್ಲಿ ಪ್ರಾಣ ಹೋಗುತ್ತೆ. 15 ಕಿಲೋಮೀಟ್ರ್ ಇದ್ದಿದ್ದು ಈ ಗುಡ್ಡ ಮಧ್ಯದಲ್ಲಿ ಗುಡ್ಡ ಇದ್ದ ಕಾರಣ ಅದು 70 ಕಿಲೋಮೀಟ್ರ್ ದೂರ ತುಂಬ ಸಮಯ ತಗೊಳುತ್ತೆ. ಪತ್ನಿ ಪ್ರಾಣ ಹೋದ್ಮೇಲೆ ಇವರಿಗೆ ತುಂಬ ಸಂಕಟ ಆಗುತ್ತೆ. ಈ ಗುಡ್ಡ ಇರಲಿಲ್ಲ ಅಂತಂದರೆ ಎಷ್ಟು ಬಹುಬೇಗ ನಾವು ಆಸ್ಪತ್ರೆ ಮುಟ್ತಿದ್ದೀವಲ್ಲ ಅಂತ. ಈ ಗುಡ್ಡ ಎಷ್ಟು ಜನರ ಪ್ರಾಣ ತಗೊಂಡಿಲ್ಲ, ಎಷ್ಟು ಜನರು ಕಣ್ಣೀರು ಹಾಕಿಲ್ಲ ಅಂತ ಒಂದು ಪಣ ತೊಡ್ತಾರೆ ಇವರು. ಈ ಗುಡ್ಡವನ್ನು ಕೊರೆದು ನಾನು ರಸ್ತೆ ಮಾಡಿ ತೀರ್ತೀನಿ ಅಂತ. ಅದೇ ಥರ ಇವರು 300 ಫೀಟ್ ಎತ್ತರ, 360 ಫೀಟ್ ಉದ್ದ, 300 ಫೀಟ್ ಅಗಲ ರಸ್ತೆ ಇವರು ಮಾಡಿ ಕೊಡುತ್ತಾರೆ. ಇವರು ಒಬ್ಬರೇ ರಸ್ತೆಯನ್ನು ಕೊರಿತಾರೆ. ಗುಡ್ಡ ಕೊರೆದು ರಸ್ತೆ ಮಾಡ್ತಾರೆ. ಆರಂಭದಲ್ಲಿ ಎಲ್ಲರೂ ಇವರೊಬ್ಬ ಹುಚ್ಚ, ಪತ್ನಿಯ ನೆನಪಿನಲ್ಲಿ ಹುಚ್ಚಿಡ್ದಿದೆ ಇವರಿಗೆ ಅಂತ ತುಂಬ ಜನ ಹೇಳ್ತಾರೆ. ಯಾರ ಮಾತಿಗೆ ಕಿವಿಗೊಡದೆ ಲೆಕ್ಕಿಸದೆ ಇವರು ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ. ಅದೇ ಒಂದು 70 ಕಿಲೋಮೀಟ್ರ್ ಸುತ್ತಿ ಹೋಗೋ ರಸ್ತೆ ಒಂದು 15 ಕಿಲೋಮೀಟ್ರ್. ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್, ಕಾಮೆಂಟ್ ಕೊಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.